ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ 8th ಸ್ಟ್ಯಾಂಡರ್ಡಿನ ಫ್ಯಾಕ್ಟರೈಸೇಷನ್ ಲೆಸನಿನ ಎಕ್ಸಸೈಸ್ 12.1 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಫೈಂಡ್ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ ದ ಗಿವನ್ ಟರ್ಮ್ಸ್. ನೋಡಿ, ಟರ್ಮ್ಸ್ ಕೊಟ್ಟಿದ್ದಾರೆ. ನೀವು 7th ಸ್ಟ್ಯಾಂಡರ್ಡಲ್ಲಿ ಆಲ್ರೆಡಿ ಕಲ್ತಿದ್ದೀರಾ. ಟರ್ಮ್ಸು, ಫ್ಯಾಕ್ಟರ್ಸು, ಕೊಯಿಫಿಷಿಯೆಂಟ್ಸು, ಲೈಕ್ ಟರ್ಮು, ಅನ್ಲೈಕ್ ಟರ್ಮು ಎಲ್ಲ ಕಲ್ತಿದ್ದೀರಲ್ವಾ. ಸೊ ಅದನ್ನು ನೋಡ್ಕೊಳ್ಳಿ 7th ನೋಡಿ. ಫೈಂಡ್ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ ದ ಗಿವನ್ ಟರ್ಮ್ ಕೊಟ್ಟಿದ್ದಾರೆ. ಈ ಟರ್ಮಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಫಸ್ಟ್ ಪ್ರಾಬ್ಲಮ್ಮು ಯಾವುದು ಟರ್ಮ್ ಕೊಟ್ಟಿದ್ದಾರೆ? 12x ಅನ್ನೋದು ಒಂದು ಟರ್ಮು, 36 ಅನ್ನೋದು ಒಂದು ಟರ್ಮು, 2 ಟರ್ಮ್ಸನ್ನು ಕೊಟ್ಟಿದ್ದಾರೆ. ಈ ಟರ್ಮಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವುದಿದೆ ಅದನ್ನು ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ಸೊ 12x ಅನ್ನು ನೀವು ಯಾವ ಥರ ಬರೀತೀರಾ? 12 ಇಂಟು ಎಕ್ಸ್ ಅಂತ ಹೇಳಿ ಬರೆದ್ರೆ 12x ಆಗುತ್ತೆ. ಸೊ ನೀವು ಇದನ್ನು ಫ್ಯಾಕ್ಟರೈಸ್ ಮಾಡಿ ಬರೆದ್ರೆ ಇನ್ನೊಂದು ಮೆಥಡ್ ಆಮೇಲೆ ತೋರಿಸ್ತೀನಿ ನಾನು. 36 ಅನ್ನು ನೀವು ಯಾವ ಥರ ಬರೀತೀರಾ ಅಂದರೆ 12 ಹೌ ಮಚ್ 36? 12 3s 36 ಅಲ್ವಾ. ಸೊ ನೋಡಿ, ಎರಡರಲ್ಲೂ ಕಾಮನ್ ನಂಬರ್ ಯಾವುದಿದೆ? 12 ಕಾಮನ್ ನಂಬರ್ ಇದೆ. ಸೊ ಇವೆರಡರದ್ದು ಕಾಮನ್ ಫ್ಯಾಕ್ಟರ್ಸ್ ಅಂದರೆ ಯಾವುದಾಗಿರುತ್ತೆ? ಕಾಮನ್ ಫ್ಯಾಕ್ಟರ್ ಆಫ್ 12x ಆ್ಯಂಡ್ 36 ಈಸ್ 12 ಅಂತ ಹೇಳಿ ಬರಿಬೋದು. ಇಲ್ಲ, ಇನ್ನೊಂದು ನೀವು ಯಾವ ಥರ ಬರಿತೀರಾ? 12x ಅನ್ನು ಯಾವ ಥರ ಬರಿತೀರಾ ಅಂದರೆ 12 ಯಾವ ಥರ ಬರಿತೀರಾ ನೋಡಿ. 2 6 12 ಅಲ್ವಾ. 2 6 12 ಮತ್ತು ಈ 6 ನೀವು ಯಾವ ಥರ ಬರಿತೀರಾ ಅಂದರೆ 2 ಇಂಟು 3 ನೋಡಿ. 2 2s 4 4 3s 12 ಮತ್ತು ವೇರಿಯೇಬಲ್ ಏನಿದೆ ಇಲ್ಲಿ ಎಕ್ಸ್ ಇದೆ. ಇವನ್ನ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ, ನಂಬರ್ಸನ್ನು ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ, ಆಲ್ಫಾಬೆಟ್ಸನ್ನು ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಅದೇ 36 ನೀವು ಯಾವ ಥರ ಬರಿತೀರಾ? 36 ಅಂತಂದರೆ ಅಗೇನ್ ಮಲ್ಟಿಪಲ್ಸ್ ಆಫ್ 2ನೇ ಬರಿತೀರಾ. 2 ಬರೆದ್ರೆ ಇಲ್ಲಿ ಎಷ್ಟಾಗುತ್ತೆ ನೋಡಿ. 2 ಹೌ ಮಚ್? 2 1s 2 8s. ಸೊ 18 2s 36. ಅಗೇನ್ ಈ 18 ನೀವು ಯಾವ ಥರ ಬರಿತೀರಾ ಅಂದರೆ 2 9s. ಈ 9 ಅಗೇನ್ ಯಾವ ಥರ ಬರಿತೀರಾ ಅಂದರೆ 3 3s 9. ಗೊತ್ತಾಗ್ತಿದೆ ಅಲ್ವಾ ಯಾವ ಥರ ಬರಿತಿದ್ದೀರಾ ಅಂತ. ಸೊ 36 ನೀವು ಯಾವ ಥರ ಬರಿಬೋದು ಇಲ್ಲಿ ನೋಡಿ. 2 ಇಂಟು 3 ಇಂಟು 3 ಗೊತ್ತಾಗ್ತಿದೆ ಅಲ್ವಾ. 3 3s 9, 9 2s 18, 18 2s 36. ಸೊ 12 ನೀವು ಯಾವ ಥರ ಬರೆದ್ರಿ? 12x ಯಾವ ಥರ ಬರೆದ್ರಿ ನೋಡಿ. 2 ಇಂಟು 3 ಇಂಟು ಎಕ್ಸ್ ಅಂತ ಹೇಳಿ ಬರೆದ್ರಿ. 36 ಯಾವ ಥರ ಬರೀರಿ? 2 ಇಂಟು 3 ಇಂಟು 3 ಅಂತ ಹೇಳಿ ಬರೆದ್ರಿ. ಕಾಮನ್ ಏನಿದೆ ಇಲ್ಲಿ ನೋಡಿ. ಈ 2 ಕಾಮನ್ ಇದೆ, ಈ 2 ಕಾಮನ್ ಇದೆ, ಈ 3 ಕಾಮನ್ ಇದೆ. ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ. ಸೊ ಏನಾಗುತ್ತೆ? ಕಾಮನ್ ಫ್ಯಾಕ್ಟರ್ಸ್ ಏನಾಗುತ್ತೆ? 2 ಇಂಟು 3 ಅಲ್ವಾ. 2 2s 4 4 3s 12. ಅಗೇನ್ ನಿಮಗೆ ಆನ್ಸರ್ ಏನು ಬಂತು? ನಾವಿಲ್ಲಿ ಏನು ಬರ್ದಿದ್ವಿ ನೋಡಿ, 12 ಅಂತ ಹೇಳಿ ಬರ್ದಿದ್ವಿ. ಇಲ್ಲಿನೂ ಕೂಡ ನಿಮಗೆ ಏನು ಬಂತು? ಆನ್ಸರ್ 12 ಬಂತು. ಬಟ್ ಈ ಮೆಥಡ್, ಈ ಸ್ಟೆಪ್ ಏನಾಗುತ್ತೆ, ಸ್ವಲ್ಪ ಲೆಂದಿ ಆಗಿರೋದ್ರಿಂದ ನಾವು ಯಾವ ಸ್ಟೆಪ್ಪನ್ನು ಫಾಲೋ ಮಾಡ್ತೀವಿ? ಫಸ್ಟ್ ಸ್ಟೆಪ್. ನಿಮಗೆ ಇದು ಗೊತ್ತಾಗಿಲ್ಲ ಅಂತಂದರೆ ನೀವು ಈ ಸ್ಟೆಪ್ಪನ್ನು ಫಾಲೋ ಮಾಡಿ ಆನ್ಸರನ್ನು ಬರಿಬೋದು. ಎರಡಕ್ಕೂ ಕೂಡ ಆನ್ಸರ್ ಏನಾಗಿರುತ್ತೆ? ಸೇಮೇ ಬರುತ್ತೆ. ಓಕೆ, ಮೂವ್ ಆನ್ ಟು ದ ಸೆಕೆಂಡ್ ಒನ್. ನೋಡಿ, ಸೆಕೆಂಡ್ ಕ್ವಶನ್ ಏನು ಹೇಳಿದ್ದಾರೆ? 2y 22xy ಅಂತ ಹೇಳಿ ಹೇಳಿದ್ದಾರೆ. ಏನು ಕೊಟ್ಟಿದ್ದಾರೆ? 2y 22xy. ಇದು ಒಂದು ಟರ್ಮು, ಇದು ಒಂದು ಟರ್ಮು. ಇದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವುದಿದೆ ಅಂದರೆ ನೋಡಿ, 2y ನೀವು ಯಾವ ಥರ ಬರಿತೀರಾ? 2 ಇಂಟು y ಅಂತ ಹೇಳಿ ಬರಿತೀರಾ. 22xy ನೀವು ಯಾವ ಥರ ಬರಿತೀರಾ ಅಂತ ಅಂದರೆ 11 2s 22 ಅಲ್ವಾ. ಅಂದರೆ 2 ಇಂಟು 11 11 2s 22. ಎಕ್ಸ್ ಇದೆ, ಇಂಟು ಎಕ್ಸ್ ಇದೆ, ಮತ್ತು ವೇರಿಯೇಬಲ್ ಏನಿದೆ? y ಇದೆ. ನೋಡಿ, ಇವೆರಡರಲ್ಲಿ ಕಾಮನ್ ಏನಿದೆ ನಿಮಗೆ? ಇಲ್ಲಿ 2 ಕಾಮನ್ ಇದೆ. ಸೊ ಇಲ್ಲಿ y ಇದೆ, ಇಲ್ಲಿನೂ y ಇದೆ. ಈ y ಮತ್ತು ಈ y ಎರಡು ಕಾಮನ್ ಆಯಿತು. ಸೊ ನೀವು ಕಾಮನ್ ಫ್ಯಾಕ್ಟರ್ಸ್ ಇವೆರಡಕ್ಕೂ ದೇರ್ಫೋರ್ ಕಾಮನ್ ಫ್ಯಾಕ್ಟರ್ಸ್ ಏನು ಬರಿಬೋದು? ಕಾಮನ್ ಫ್ಯಾಕ್ಟರ್ಸ್ ಆಫ್ ಯಾವುದು? 2y 22xy ಯಾವುದು ಬರಿಬೋದು? 2y ಅಂತ ಹೇಳಿ ಬರಿಬೋದು. ಯಾಕೆಂದರೆ 2 ಎರಡರಲ್ಲೂ ಕಾಮನ್ ಇದೆ, y ಎರಡರಲ್ಲೂ ಕಾಮನ್ ಇದೆ. ಮೂವ್ ಆನ್ ಟು ದ ಥರ್ಡ್ ಒನ್. ಥರ್ಡ್ ಕ್ವಶನ್ ಏನು ಹೇಳಿದ್ದಾರೆ ನೋಡಿ. 14pq ಇನ್ನೊಂದು 28p² q². ನೋಡಿ, ಡೈರೆಕ್ಟಾಗೇ ನಾನು ಮಲ್ಟಿಪಲ್ಸ್ ಆಫ್ 2 ತಗೊಳ್ಳೋದಿಲ್ಲ, ಡೈರೆಕ್ಟಾಗೇ ಮಾಡ್ತೀನಿ. ಯಾಕೆಂದರೆ ಮಲ್ಟಿಪಲ್ಸ್ ಆಫ್ 2 ತಗೊಂಡ್ರೆ ಏನಾಗುತ್ತೆ? ಪ್ರಾಬ್ಲಮ್ ಲೆಂದಿ ಆಗುತ್ತೆ. ಸೊ 14pq 14 ಇಂಟು p ಇಂಟು q ಅಂತ ಮಾಡ್ತೀನಿ. ಯಾಕೆಂದರೆ ಮಲ್ಟಿಪಲ್ ಆಫ್ 14 2s 28 ಬರೋದ್ರಿಂದ ನಾನು ಡೈರೆಕ್ಟಾಗಿ ಮಲ್ಟಿಪಲ್ ಆಫ್ 2 ತಗೊತಾ ಇಲ್ಲ, ಮಲ್ಟಿಪಲ್ ಆಫ್ 14 ತಗೊತಾ ಇದ್ದೀನಿ. ನಿಮಗೆ ಜಸ್ಟ್ ಹೇಳಿದೆ ಅಲ್ವಾ, 14 2s 28. 28 ನಾನು ಏನಂತ ಬರ್ಕೊಂಡೆ? 14 2s 28 ಅಂತ ಹೇಳಿ ಬರ್ಕೊಂಡೆ. p² ಅಂದರೆ p ಎಷ್ಟು ಸರಿ ಮಲ್ಟಿಪ್ಲೈ ಆಗಿದೆ? 2 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ. p ಇಂಟು p ಅಂದರೆ q² ಅಂದರೆ ಅಗೇನ್ ಇಲ್ಲಿ ಏನಾಯಿತು? q ಇಂಟು q. ನೋಡಿ, ನೀವು ಇದನ್ನು ಯಾವ ಥರ ಬರೆದ್ರಿ? 14 ಇಂಟು 2 ಇಂಟು p ಇಂಟು p ಇಂಟು q ಇಂಟು q. ಎರಡರಲ್ಲೂ ಕಾಮನ್ ಏನಿದೆ? 14 ಕಾಮನ್ ಇದೆ. ಸೊ 1 ಟೈಮ್ 14 ಇದೆ. ನೆಕ್ಸ್ಟ್ ಇಲ್ಲಿ p ಇದೆ, ಇಲ್ಲಿ p ಇದೆ. ನೋಡಿ, ಇಲ್ಲಿ p ಇದೆ, ಇಲ್ಲಿ p ಇದೆ, ಇಂಟು p, ಮತ್ತು ಇಲ್ಲಿ ಒಂದು ಸರಿ q ಇದೆ, ಇಲ್ಲಿ ಒಂದು ಸರಿ q ಇಂಟು q. ಸೊ ಕಾಮನ್ ಫ್ಯಾಕ್ಟರ್ ಏನಾಗಿರುತ್ತೆ ಇಲ್ಲಿ? 14pq ಆಗಿರುತ್ತೆ. ಯಾವುದಕ್ಕೆ?
ನಿಮಗೆ ಕ್ವಶನ್ ನಂಬರ್ 3ಗೆ ಕಾಮನ್ ಫ್ಯಾಕ್ಟರ್ಸ್ ಏನಾಗಿರುತ್ತೆ 14 PQ. ದೇರ್ಫೋರ್ ಕಾಮನ್ ಫ್ಯಾಕ್ಟರ್ಸ್ ಆಫ್ 14 PQ ಆ್ಯಂಡ್ 28 P ಸ್ಕ್ವೇರ್ Q ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 14 PQ ಅಂತ ಹೇಳಿ ಇಲ್ಲಿ ಪ್ರೀವಿಯಸ್ ನಾವು ಬರ್ದ್ವಿ ಅಲ್ವಾ ಸೆಂಟೆನ್ಸಲ್ಲಿ, ಆ ಥರ ನೀವು ಸಾಲ್ವ್ ಮಾಡಿ ಬರೀತಾ ಹೋಗಬೇಕು. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ಫೋರ್ತ್ ಕ್ವಶನ್ ಏನು ಹೇಳಿದ್ದಾರೆ, ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾರೆ 2x, 3x ಸ್ಕ್ವೇರ್, 4 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಕ್ವಶನ್. ನೋಡಿ 2xಗೆ ನೀವು ಯಾವ ಥರ ಬರೀತೀರಾ, ಫ್ಯಾಕ್ಟರ್ಸ್ 2 ಇಂಟು ಎಕ್ಸ್ 2x. ಸೊ 3x ಸ್ಕ್ವೇರ್ ಇದೆ, 3 ಇಂಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಎಷ್ಟು ಸರಿ ಮಲ್ಟಿಪ್ಲೈ ಆಗಿದೆ 2 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ 4 ಕೊಟ್ಟಿದ್ದಾರೆ, 4ಅನ್ನು ನೀವು ಯಾವ ಥರ ಬರಿಬೋದು 2 ಇಂಟು 2 ಬರಿಬೋದು. ನೋಡಿ ಇಲ್ಲಿ ಕಾಮನ್ ಯಾವುದಿದೆ ನಿಮಗೆ, ಯಾವುದು ಈ 3 ಟರ್ಮಲ್ಲಿ ನೋಡಿ, ಈ 3 ಟರ್ಮಲ್ಲಿ ನಿಮಗೆ ಯಾವ್ದಾದ್ರು ಕಾಮನ್ ಕಾಣಿಸ್ತಾ ಇದೆಯಾ, ಇಲ್ಲಿ 2 ಇದೆ, ಸೊ ಇಲ್ಲಿ 2 ಇಲ್ಲ, ಇಲ್ಲಿ 2 ಇದೆ, 3ರಲ್ಲೂ 2 ಇರಬೇಕಿತ್ತು, ಬಟ್ ಇಲ್ಲಿ 2ರಲ್ಲಿದೆ, ಇದರಲ್ಲಿಲ್ಲ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, 2ರಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ, ಸೊ ಇಲ್ಲಿ 3 ಇದೆ, 2ರಲ್ಲೂ 3 ಇಲ್ಲ. ಸೊ ಇದಕ್ಕೆ ಇಂಟು ಯಾವುದೇ ಕಾಮನ್ ಇರಲಿಲ್ಲ ಅಂತಂದರೆ, ಕಾಮನ್ ಫ್ಯಾಕ್ಟರ್ಸ್ ಯಾವುದು ಇರಲಿಲ್ಲ ಅಂದರೆ ಇದರದ್ದು ಕಾಮನ್ ಫ್ಯಾಕ್ಟರ್ ಏನಾಗಿರುತ್ತೆ ಯಾವಾಗಲೂ 1 ಆಗಿರುತ್ತೆ. ದೇರ್ಫೋರ್ 2x, 3x ಸ್ಕ್ವೇರ್, 4 ಇದು ಕೊಟ್ಟಿರೋಂಥ ಏನು ಟರ್ಮ್ಸ್, ಈ ಟರ್ಮ್ಸಿನ ಕಾಮನ್ ಫ್ಯಾಕ್ಟರ್. ದೇರ್ಫೋರ್ ದ ಕಾಮನ್ ಫ್ಯಾಕ್ಟರ್ ಈಸ್ ವಾಟ್ ಹಿಯರ್ 1. ಯಾವುದು ಇಲ್ಲ ಅಂದರೆ ಕಾಮನ್ ಫ್ಯಾಕ್ಟರ್ ಏನಾಗಿರುತ್ತೆ, ದೇರ್ಫೋರ್ ದ ಕಾಮನ್ ಫ್ಯಾಕ್ಟರ್ ಈಸ್ 1. ಯಾವುದ್ರದ್ದು ಇದು 3ರದ್ದು ಕಾಮನ್ ಫ್ಯಾಕ್ಟರ್ ಏನಾಗಿರುತ್ತೆ 1. ಯಾಕೆಂದರೆ ಯಾವುದೇ ಕಾಮನ್ ಇಲ್ಲಿ ನೋಡಿ, ವೇರಿಯೇಬಲಲ್ಲೂ ಯಾವುದೂ ಕಾಮನ್ ಇಲ್ಲ, ಕಾನ್ಸ್ಟೆಂಟ್ಸಲ್ಲೂ ಯಾವುದೂ ಕಾಮನ್ ಇಲ್ಲ. ಯಾವುದು ಕಾಮನ್ ಇಲ್ಲ ಅಂದರೆ ಅವಾಗ ಯಾವಾಗಲೂ ಕಾಮನ್ ಫ್ಯಾಕ್ಟರ್ ಏನಾಗಿರುತ್ತೆ 1 ಆಗಿರುತ್ತೆ ಅಂತ ಹೇಳಿ ಹೇಳ್ತೀವಿ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 5. ನೋಡಿ ಕ್ವಶನ್ ನಂಬರ್ 5 ಏನು ಕೊಟ್ಟಿದ್ದಾರೆ, 6ABC, 24AB ಸ್ಕ್ವೇರ್, 12A ಸ್ಕ್ವೇರ್ B ಅಂತ ಹೇಳಿ ಕೊಟ್ಟಿದ್ದಾರೆ. 3 ಟರ್ಮ್ಸನ್ನು ಕೊಟ್ಟಿದ್ದಾರೆ. ಇದರ ಕಾಮನ್ ಫ್ಯಾಕ್ಟರ್ಸ್ ಯಾವುದು ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ನೋಡಿ ನೀವು 6ABCನ ನೀವು ಯಾವ ಥರ ಬರಿಬೋದು. ಸೊ ನೋಡಿ ನಾನು ಮಲ್ಟಿಪಲ್ ಆಫ್ 6 ತಗೊಂತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 6 ಇದೆ, ಇಲ್ಲಿ 24 ಇದೆ. ಟೇಬಲ್ 6ಅಲ್ಲಿ 24 ಬರುತ್ತೆ ನಿಮಗೆ. ಸೊ ನಾನು ಮಲ್ಟಿಪಲ್ ಆಫ್ 2 ತಗೊಳ್ಳೋದಿಲ್ಲ, ಮಲ್ಟಿಪಲ್ ಆಫ್ 6 ತಗೊಂತಾ ಹೋಗ್ತೀನಿ. 12 ಟೇಬಲ್ 6ಅಲ್ಲಿ 12 ಬರುತ್ತೆ, 24 ಬರುತ್ತೆ. ಸೊ ನಾನು 2 3s 6 ಅಂತ ಹೇಳಿ ತಗೊಳ್ಳೋದಿಲ್ಲ, ಡೈರೆಕ್ಟಾಗಿ 6 1s 6 ಅಂತಲೇ ತಗೊಂತೀನಿ. ಸೊ 6 ಇಂಟು A ಇಂಟು B ಇಂಟು C ಫ್ಯಾಕ್ಟರ್ಸ್ ಬರ್ದ್ವಿ ಅಲ್ವಾ. ನೆಕ್ಸ್ಟ್ 24AB ಸ್ಕ್ವೇರ್ ಕೊಟ್ಟಿದ್ದಾರೆ ಅಂದರೆ ಮಲ್ಟಿಪಲ್ ಆಫ್ 6ಅಲ್ಲೇ ಬರಿತೀನಿ. ಸೊ 6 4s 24 ಅಲ್ವಾ, 6 4s 24 ಇಂಟು A ಇಂಟು B ಸ್ಕ್ವೇರ್ ಅಂದರೆ B ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡಬೇಕು ನಿಮಗೆ ಆಲ್ರೆಡಿ ಗೊತ್ತಿದೆ, 2 ಟೈಮ್ಸ್. ಸ್ಕ್ವೇರ್ ಅಂದರೆ B ಇಂಟು B ಈಸ್ ಈಕ್ವಲ್ಸ್ ಟು B ಸ್ಕ್ವೇರ್ ಅಲ್ವಾ. ನೆಕ್ಸ್ಟ್ ಒನ್ ನೋಡಿ 12A ಸ್ಕ್ವೇರ್ B ಅಂತ ಹೇಳಿ ಕೊಟ್ಟಿದ್ದಾರೆ. 12 ಅಂದರೆ 6 2s 12 ನಿಮಗೆ ಆಲ್ರೆಡಿ ಗೊತ್ತಿದೆ, 6 2s 12 ಅಂತ ಹೇಳಿ ತಗೊಂತೀರಾ. ಸೊ A ಸ್ಕ್ವೇರ್ ಅಂದರೆ A ಎಷ್ಟು ಟೈಮ್ ಇದೆ 2 ಟೈಮ್ ಇದೆ, A ಇಂಟು A. B ಎಷ್ಟು ಟೈಮ್ ಇದೆ 1 ಇದೆ. ನೋಡಿ 3ರಲ್ಲೂ ಕೊಟ್ಟಿರೋವಂಥ 3 ಟರ್ಮಲ್ಲೂ ಕಾಮನ್ ಏನಿದೆ 6 ಕಾಮನ್ ಇದೆ ಅಲ್ವಾ. ಸೊ 6ಅನ್ನು ಬರ್ಕೊಂತೀರಾ. ಮತ್ತೆ ನೋಡಿ ಇಲ್ಲಿ A ಇದೆ, ಇಲ್ಲಿ ಎಲ್ಲರೂ A ಇದೆಯಾ, ಎಸ್ ಇಲ್ಲಿನೂ A ಇದೆ, ಇಲ್ಲಿನೂ A ಇದೆ ಅಲ್ವಾ. ಸೊ 3ರಲ್ಲೂ ಮತ್ತೆ ಏನು ಕಾಮನ್ ಇದೆ, A ಕಾಮನ್ ಇದೆ. ಸೊ ಇಂಟು A ಅಂತ ಹೇಳಿ ಬರಿಬೋದು. ನೆಕ್ಸ್ಟು B ಕಾಮನ್ ಇದೆಯಾ ನೋಡಿ, ಮತ್ತೆ ಇಲ್ಲಿ B ಇದೆ, ಇಲ್ಲಿನೂ B ಇದೆ, ಇಲ್ಲಿನೂ B ಇದೆ. ಸೊ 3ರಲ್ಲೂ ಏನು ಕಾಮನ್ ಇದೆ B ಇದೆ, ಇಂಟು B. ನೋಡಿ ಇಲ್ಲಿ 4 ಇದೆ, ಇಲ್ಲಿ 4 ಇಲ್ಲ, ಇಲ್ಲೂ 4 ಇಲ್ಲ. ಇನ್ನು ಈ 4ಅನ್ನು ಇನ್ ಟರ್ಮ್ಸ್ ಆಫ್ 2 2s ಬರೆದ್ರೂ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಮತ್ತು ಇಲ್ಲಿ 2 ಇಲ್ಲ ಅಲ್ವಾ. ಸೊ ಬರೋದಿಲ್ಲ. ಸೊ ನೆಕ್ಸ್ಟು ನೋಡಿ ಇಲ್ಲಿ A ಇದೆ, ಇಲ್ಲಿ A ಇಲ್ಲ, ಇಲ್ಲಿ B ಇದೆ, ಇಲ್ಲಿ B ಇಲ್ಲ, C ಇಲ್ಲ. ಸೊ ಏನಾಗಿರುತ್ತೆ ಇದರದ್ದು ಕಾಮನ್ ಫ್ಯಾಕ್ಟರ್ಸ್ ಏನಾಗಿರುತ್ತೆ, ದೇರ್ಫೋರ್ ದ ಕಾಮನ್ ಫ್ಯಾಕ್ಟರ್ ಏನಾಗಿರುತ್ತೆ 6AB ಆಗಿರುತ್ತೆ. ಗೊತ್ತಾಗ್ತಿದೆ ಅಲ್ವಾ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, 16x³ ಕೊಟ್ಟಿದ್ದಾರೆ. 16 ಕ್ವಶನ್ ನಂಬರ್ 6, 16x³ ನೋಡಿ, 16x³ ಮೈನಸ್ 4x ಸ್ಕ್ವೇರ್, 32x ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡಿ 16x³ ಮೈನಸ್ 4x ಸ್ಕ್ವೇರ್, 32x. ಇವಾಗ ಸ್ಮಾಲರ್ ನಂಬರ್ ನೋಡಿ, ಇದು ಮಲ್ಟಿಪಲ್ ಆಫ್ 2, ಇದು ಮಲ್ಟಿಪಲ್ ಆಫ್ 2, ಇದು ಮಲ್ಟಿಪಲ್ ಆಫ್ 2. ಬಟ್ ನಾನೇನು ಮಾಡ್ತಾ ಇದ್ದೀನಿ, ಇದು ಲೆಂದಿ ಆಗಿರೋದ್ರಿಂದ ನೆಕ್ಸ್ಟ್ ಮಲ್ಟಿಪಲ್ ಆಫ್ 4 ತಗೊಂತಾ ಇದ್ದೀನಿ. ಯಾಕೆಂದರೆ ಇವು 3ರಲ್ಲೂ ನಂಬರಲ್ಲಿ 4 ಏನಾಗಿದೆ ಸ್ಮಾಲರ್ ನಂಬರ್ ಆಗಿದೆ. ಸೊ 4 ಟೇಬಲಲ್ಲಿ 16 ಬರುತ್ತಾ, ಎಸ್ ಬರುತ್ತೆ. 4 ಟೇಬಲಲ್ಲಿ 32 ಬರುತ್ತಾ, ಎಸ್ ಬರುತ್ತೆ. ಸೊ ನಾನು ಏನು ಮಾಡ್ತೀನಿ, ಈ 16 ಮತ್ತು 32ನ ಮಲ್ಟಿಪಲ್ಸ್ ಆಫ್ 4ಅಲ್ಲಿ ಬರೀತಾ ಹೋಗ್ತೀನಿ. ಸೊ 16x³ ನಾನು ಏನು ಮಾಡ್ತೀನಿ, 4 ಹೌ ಮಚ್ 16, 4 4s 16 ಅಲ್ವಾ. 4 4s 16. ನೋಡಿ x³ ಅಂದರೆ ಎಕ್ಸ್ ಎಷ್ಟು ಸರಿ ಮಲ್ಟಿಪ್ಲೈ ಆಗಿದೆ, ಕ್ಯೂಬ್ ಅಂದರೆ 3 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಲ್ವಾ. ಸೊ ಎಕ್ಸ್ ಇಂಟು ಎಕ್ಸ್ 4 4s 16, ಎಕ್ಸ್ ಇಂಟು ಎಕ್ಸ್ 3 ಟೈಮ್ಸ್ ಆಯ್ತಲ್ವಾ. ಮೈನಸ್ 4x ಸ್ಕ್ವೇರ್ ಕೊಟ್ಟಿದ್ದಾರಲ್ವಾ. ಸೊ ಮೈನಸ್ 4ಅನ್ನು ನಾನು ಏನಂತ ಮಾಡ್ತೀನಿ, ಮೈನಸ್ 1 ಇಂಟು 4, ಮೈನಸ್ 1 ಇಂಟು 4 ಅಗೇನ್ ಮೈನಸ್ 4 ಆಯ್ತಲ್ವಾ. 4 1s 4, ಮೈನಸ್ ಇದೆ ಮೈನಸ್ಸು. ಸೊ ಎಕ್ಸ್ ಸ್ಕ್ವೇರ್ ಇದೆ ಅಂತಂದರೆ ಎಕ್ಸ್ ಎಷ್ಟು ಟೈಮ್ ಮಲ್ಟಿಪ್ಲೈ ಆಗಿದೆ, ಇಲ್ಲಿ 2 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ, ನಿಮಗೆ ಗೊತ್ತಾಗ್ತದೆ
ಆಗ್ತಿದೆ. ನೆಕ್ಸ್ಟ್ ಅದೇ ಥರನೇ 32x ಅಂತ ಹೇಳಿ ಕೊಟ್ಟಿದ್ದಾರೆ. 32x ಅಂತಂದರೆ 4 ಹೌ ಮಚ್ 32 ಹೇಳಿ, 4 ಹೌ ಮಚ್ 4 8 4 8 32 ಇಂಟು ಎಕ್ಸ್ ಎಷ್ಟು ಟೈಮ್ ಇದೆ, ಒಂದೇ ಟೈಮ್ ಇದೆ, ಸೊ ಇಂಟು ಎಕ್ಸ್ ಅಂತ ಹೇಳಿ ಬರ್ಕೊಂಡ್ರೆ ನಮಗೆ ಇಲ್ಲಿ ಕಾಮನ್ ಯಾವ್ದು ಬರುತ್ತೆ, ಯಾವ ನಂಬರ್ ಕಾಮನ್ ಇದೆ ಅಂತ ಹೇಳಿ ಚೆಕ್ ಮಾಡಿ. ಸೊ ಮೂರರಲ್ಲೂ ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇದರಲ್ಲಿ ಮೂರರಲ್ಲೂ 4 ಇದೆ ಅಲ್ವಾ. ಸೊ ನೋಡಿ ಇದನ್ನು ನೀವು 8ಅನ್ನು ನೀವು 4 2s 8 ಅಂತ ಹೇಳಿ ಬರಿಬೋದು. ಓಕೆನಾ. ಸೊ 4 2s 8 ಅಂತ ಬರೆದ್ರೆ ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಬಟ್ ಇಲ್ಲಿ 4 ಇಲ್ಲ. ಸೊ ಮೂರರಲ್ಲೂ ಆ ನಂಬರು ಕಾಮನ್ ಇದ್ದರೆ ಮಾತ್ರ ನಾವು ಅದನ್ನು ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೀವಿ. ಸೊ ಅಗೇನ್ ಮತ್ತೇನು ಕಾಮನ್ ಇದೆ ನೋಡಿ, ಇಲ್ಲಿ ಎಕ್ಸ್, ಮೂರಲ್ಲೂ ಎಕ್ಸ್ ಕಾಮನ್ ಇದೆ, ಮತ್ತು ಬೇರೆ ಯಾವ್ದಾದ್ರು ಕಾಮನ್ ಇದೆಯಾ. ಸೊ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ. ಸೊ ಇಲ್ಲಿ 4 ಇದೆ, ಇಲ್ಲಿ 4 ಇಲ್ಲ. ಸೊ ಕಾಮನ್ ಫ್ಯಾಕ್ಟರ್ಸ್, ಇದ್ರ ಮೂರದ್ದು ಕಾಮನ್ ಫ್ಯಾಕ್ಟರ್ಸ್ ಏನಾಗಿರುತ್ತೆ ಹಂಗಾರೆ 4x ಆಗಿರುತ್ತೆ. ದೇರ್ ಫೋರ್ ದ ಕಾಮನ್ ಫ್ಯಾಕ್ಟರ್ ಆಫ್ 16x³ - 4x² 32x ಈಸ್ ಈಕ್ವಲ್ಸ್ ಟು ಏನಾಗಿರುತ್ತೆ ಸೆಂಟೆನ್ಸಲ್ಲಿ ಬರೀಬೇಕು, ನಾನು ಬರ್ದಿಲ್ಲ, 4x ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಕ್ವಶನ್ ನಂಬರ್ 7 ಇಲ್ಲೇನೆ ಬರಿತೀನಿ ನೋಡಿ. ಕ್ವಶನ್ ನಂಬರ್ 7 ಯಾವ್ದು ಕೊಟ್ಟಿದ್ದಾರೆ, 10pq, 20qr, 30rp ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಕಾಮನ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. 10pq ನೋಡಿ, ಇದು 10 20 30 ಮಲ್ಟಿಪಲ್ಸ್ ಆಫ್ 10 ಇರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಮಲ್ಟಿಪಲ್ಸ್ ಆಫ್ 2 ತಗೊಳ್ಳೋದಿಲ್ಲ. ನೀವು ಆ ಥರ ತಗೊಂಡ್ರೂ ಕೂಡ ಆನ್ಸರ್ ಏನಾಗಿರುತ್ತೆ, ಸೇಮೇ ಬಂದಿರುತ್ತೆ. ಸೊ 10ಅನ್ನು ನಾನು ಏನು ಮಾಡ್ತೀನಿ, 10 1s 10 ಅಂತ ಹೇಳಿ ತಗೊಂಬಿಟ್ಟು 10 ಇಂಟು p ಇಂಟು q ಅಂತ ಹೇಳಿ ತಗೊಂತೀನಿ. ನೆಕ್ಸ್ಟ್ ಒನ್ 20q ಆರ್ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, 20 ಏನು ಮಾಡ್ತೀನಿ, 10 2s 20 ಅಂತ ಹೇಳಿ ತಗೊಂತೀನಿ, ಇಂಟು ಕ್ಯೂ ಇಂಟು ಆರ್ ಅಂತ ಹೇಳಿ ಬರ್ಕೊಂತೀನಿ. ನೆಕ್ಸ್ಟ್ 30rp ಕೊಟ್ಟಿದ್ದಾರಲ್ವ, 10 3s 30 ಅಂತ ಹೇಳಿ ತಗೊಂಡ್ರೆ ಇಂಟು ಆರ್ ಇಂಟು ಪಿ. ನೋಡಿ ಮೂರಲ್ಲೂ ಏನು ಕಾಮನ್ ಇದೆ, 10 ಕಾಮನ್ ಇದೆ, 10 10 10 10 ತಗೊಂಡೆ. ನೆಕ್ಸ್ಟ್ ಏನು ಕಾಮನ್ ಇದೆ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 2 ಇಲ್ಲ, ಇಲ್ಲಿ 2 ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ 3 ಇದೆ, ಇವೆರಡರಲ್ಲೂ 3 ಇಲ್ಲ, ಇಲ್ಲಿ ಪಿ ಇದೆ, ಇಲ್ಲಿ ಪಿ ಇಲ್ಲ, ಇಲ್ಲಿ ಪಿ ಇದೆ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯೂ ಇಲ್ಲ, ಇಲ್ಲಿ ಆರ್ ಇದೆ, ಇಲ್ಲಿ ಆರ್ ಇದೆ, ಇದರಲ್ಲಿ ಆರ್ ಇಲ್ಲ. ಸೊ ಏನಾಗಿರುತ್ತೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನಾಗಿರುತ್ತೆ, ಓನ್ಲಿ 10 ಆಗಿರುತ್ತೆ. ಇವು ಮೂರದ್ದು ಕಾಮನ್ ಫ್ಯಾಕ್ಟರ್. ದೇ ಫೋರ್ ದ ಕಾಮನ್ ಫ್ಯಾಕ್ಟರ್ ಆಫ್ 10pq 20qr ಆ್ಯಂಡ್ 30rp ಈಸ್ 10 ಅಂತ ಹೇಳಿ ಬರಿಬೇಕಾಗುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಲಾಸ್ಟ್ ಪ್ರಾಬ್ಲಮ್ ಇನ್ ದಿಸ್ ಮೇನ್. ನೋಡಿ ಏನು ಕೊಟ್ಟಿದ್ದಾರೆ ಕ್ವಶನ್ನು, 3x² y³ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 10x³ y², 6x² y² z ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ 3x² y², 10x³ y², 6x² y² z ಇದು ಕೊಟ್ಟಿರುವಂಥ ಫ್ಯಾಕ್ಟರ್ಸ್, ಟರ್ಮ್ಸ್. ಇದರಲ್ಲಿ ಫ್ಯಾಕ್ಟರ್ಸನ್ನು, ಕಾಮನ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ಸೊ ನೋಡಿ ಏನು ಮಾಡ್ತೀರಾ ನೀವಿಲ್ಲಿ, 3x² y² ಏನು ಮಾಡ್ತೀರಾ, 1 ಇಂಟು 3 x² ಅಂತಂದರೆ ಎಕ್ಸ್ ಎಷ್ಟು ಟೈಮ್ ಇದೆ, 2 ಟೈಮ್, ಎಕ್ಸ್ ಇಂಟು ಎಕ್ಸ್ ಇಂಟು ವೈ ಇಂಟು ವೈ. ಯಾಕೆ y² ಕೊಟ್ಟಿದ್ದಾರೆ, ಸೊ ವೈಯನ್ನು 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಿದ್ದೀರಾ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 10x³ y² ಅಂತ ಹೇಳಿ ಕೊಟ್ಟಿದ್ದಾರೆ. 10ಅನ್ನು ನೀವು ಯಾವ ಥರ ಬರಿಬೋದು ಅಂದರೆ 2 5s 10 ಅಂತ ಹೇಳಿ ಬರಿಬೋದು, ಇಂಟು 1 ಅಲ್ವಾ. ಸೊ ಇಂಟು ಇಲ್ಲೇನು x³ ಅಂದರೆ ಎಷ್ಟು ಟೈಮ್ ಎಕ್ಸು, 3 ಟೈಮ್ಸ್ ಎಕ್ಸ್, ಎಕ್ಸ್ ಇಂಟು ಎಕ್ಸ್ y² ಅಂತ ಕೊಟ್ಟಿದ್ದಾರೆ. ಸೊ ವೈಯನ್ನು 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀರಾ. ನೋಡಿ 6x² y² z ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 6ಅನ್ನು ನೀವು 2 3s 6 ಅಂತ ಹೇಳಿ ತಗೊಂಡ್ರೆ ಇಂಟು ಎಕ್ಸ್ ಎಷ್ಟು ಟೈಮ್ ಇದೆ, 2 ಟೈಮ್ ಇದೆ, ವೈ ಎಷ್ಟು ಟೈಮ್ ಇದೆ, 2 ಟೈಮ್ ಇದೆ, ಇಂಟು ಝಡ್ ಎಷ್ಟು ಟೈಮ್ ಇದೆ, 1 ಟೈಮ್ ಇದೆ. ಸೊ ಕಾಮನ್ ನೋಡಿ, ನಿಮಗೆ ಕಾಮನ್ ಇಲ್ಲಿ 1 ಮಾತ್ರ ಕಾಮನ್ ಬರುತ್ತೆ, ಮತ್ತು ಬೇರೆ ಯಾವುದು ಕಾಮನ್ ಬರೋದಿಲ್ಲ ನಂಬರ್ಸಲ್ಲಿ. ಸೊ ವೇರಿಯಬಲ್ಸಲ್ಲಿ ಹೋದರೆ ನೋಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, 1 ಟೈಮ್ ಎಕ್ಸ್ ಇದೆ, ಓಕೆನಾ. ಕಾಮನ್ 1 ಎಕ್ಸ್ ಇದೆ. ಅಗೇನ್ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ನೋಡಿ 2 ಟೈಮ್ಸ್ ಎಕ್ಸ್. ಸೊ ಎಕ್ಸ್ ಇಂಟು ಎಕ್ಸ್ ಕಾಮನ್ನು. ಅಗೇನ್ ವೈನ ನೀವು ನೋಡ್ತಾ ಹೋದರೆ ಇಲ್ಲಿ 1 ವೈ ಇದೆ, ನೋಡಿ ಚೆಕ್ಔಟ್ ಮಾಡಿ, ಇಲ್ಲೊಂದು ವೈ ಇದೆ, ಇಲ್ಲಿ ಒಂದು ವೈ ಇದೆ. ಸೊ ವೈ ಮೂರಲ್ಲೂ ವೈ ಇದೆ, ಇಂಟು ವೈ. ಅಗೇನ್ ಇಲ್ಲಿ ಒಂದು ವೈ ಇದೆ, ಸೊ ಇದರಲ್ಲೂ ವೈ ಇದೆ, ಇದರಲ್ಲೂ ವೈ ಇದೆ, ಸೊ ಇಂಟು ವೈ. ನೋಡಿ ಝಡ್ ಇಲ್ಲಿದೆ, ಇಲ್ಲಿ ಝಡ್ ಇಲ್ಲ, ಇಲ್ಲಿ ಝಡ್ ಇಲ್ಲ. ಸೊ ಇದಕ್ಕೆ ಕಾಮನ್ ಏನಾಗುತ್ತೆ ನಿಮಗೆ, ಸೊ ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ಎಷ್ಟು ಟೈಮ್ ಇದೆ, 2 ಟೈಮ್ ಇದೆ ಅಂದರೆ x² ಆಗಿರುತ್ತೆ, ಇಂಟು ವೈ ಎಷ್ಟು ಟೈಮ್ ಇದೆ, 2 ಟೈಮ್ ಇದೆ ಅಂದರೆ y² ಆಗಿರುತ್ತೆ. ದೇರ್ ಫೋರ್ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ 3x² y², 10x³ y³ 3 6 x² y² z ಈಸ್ x² ಇಂಟು y², ದಟ್ ಈಸ್ ನಥಿಂಗ್ ಬಟ್ x² y² ಅಂತ ಹೇಳಿ ಹೇಳ್ಬೋದು ನೀವು.